ನಾವು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬರ್ತಕ್ಕಂತಹ 8 ಕ್ಷೇತ್ರಗಳು ಬರ್ತವೆ. 8 ಕ್ಷೇತ್ರಗಳಲ್ಲೂ ಸಹ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಒಂದು ಹೋರಾಟಗಳನ್ನು, ಧೀರೋದಾತ್ತ ಹೋರಾಟಗಳನ್ನು ಮಾಡ್ತಾ ಜನಸಾಮಾನ್ಯರ ಮಧ್ಯೆ, ರೈತರ ಮಧ್ಯೆ, ಕೂಲಿಕಾರರ ಮಧ್ಯೆ, ಅಸಂಘಟಿತ ಕಾರ್ಮಿಕರನ್ನು ಸಂಘಟಿಸುವ ಬಗ್ಗೆ ಕೆಲಸವನ್ನು ಮಾಡಿಕೊಂಡು ಬಂದು ಇವತ್ತು ರೈತರಿಗೋಸ್ಕರ, ಕಾರ್ಮಿಕರಿಗೋಸ್ಕರ, ದಲಿತರಿಗೋಸ್ಕರ ಕೆಲಸ ಮಾಡ್ತಾ ಇರ್ತಕ್ಕಂಥ ಏಕೈಕ ಪಕ್ಷ ಇದ್ದರೆ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ. ನಿಮಗೆ ತಿಳಿದಿರೋ ಹಾಗೆ ನಾನು ಮತ್ತೊಂದು ಬಾರಿ ಹೇಳೋದೇನಪ್ಪ ಅಂತಂದರೆ, ಈ ಎಲ್ಲ ಬಂಡವಾಳಶಾಹಿ ಪಕ್ಷಗಳು ಚುನಾವಣೆಯಿಂದ ಚುನಾವಣೆಗೆ ಬರ್ತವೆ. ಚುನಾವಣೆಯಲ್ಲಿ ಮಾಡಬಾರದ ಕೆಲಸಗಳನ್ನು ಮಾಡ್ತವೆ. ದುಡ್ಡನ್ನು ಹಂಚ್ತಕ್ಕಂಥದ್ದು, ಜಾತಿ ರಾಜಕೀಯ ಮಾಡ್ತಕ್ಕಂಥದ್ದು, ಧರ್ಮ ರಾಜಕೀಯ ಮಾಡ್ತಕ್ಕಂಥದ್ದು, ಕೋಮು ರಾಜಕೀಯವನ್ನು ಮಾಡ್ತಕ್ಕಂಥದ್ದು, ಅವುಗಳ ಮೂಲಕ ಓಟನ್ನು ತೆಗೆದುಕೊಳ್ತಕ್ಕಂತಹ ಪ್ರಕ್ರಿಯೆಯಲ್ಲಿ ಅವು ಪಾಲ್ಗೊಳ್ತವೆ ವಿನಃ ಜನರ ಇಶ್ಯೂಸ್ ಏನಿದೆ, ಜನರ ಸಮಸ್ಯೆಗಳೇನಿದೆ, ಆ ಜನರ ಸಮಸ್ಯೆಗಳ ಬಗ್ಗೆ ಯಾರೂ ಸಹ ಬಾಯಿ ಬಿಡಲ್ಲ. ಈ ಬಂಡವಾಳಶಾಹಿ ಪಕ್ಷಗಳು ಒಂದು ಪಕ್ಷದಿಂದ ಮೇಲೆ ಇನ್ನೊಬ್ಬ ಪಕ್ಷವನ್ನು ದೂಷಿಸ್ತಕ್ಕಂಥದ್ದು, ನೀನು ಅಷ್ಟು ಹೊಡೆದೆ, ನೀನು ಅಷ್ಟು ಭ್ರಷ್ಟಾಚಾರ ಮಾಡಿದೆ, ನೀನು ಇಷ್ಟು ಭ್ರಷ್ಟಾಚಾರ ಮಾಡಿದೆ ಅಂತ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ, ಜನಗಳ ಭಾವನೆಗಳನ್ನು ಕೆರಳಿಸ್ತಾ ಅವುಗಳ ಮೇಲೆ ಓಟುಗಳನ್ನು ತೆಗೆದುಕೊಳ್ತಕ್ಕಂಥದ್ದಿದ್ದರೆ, ನಮ್ಮ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಜನರ ಸಮಸ್ಯೆಗಳನ್ನು ಎತ್ತುಕೊಂಡು ನಾವು ಯಾವ ರೀತಿ ಹೋರಾಟಗಳನ್ನು ಮಾಡಿದ್ದೇವೆ, ನಾವು ಜನಗಳಿಗೋಸ್ಕರ ಯಾವ ಯಾವ ಕ್ಷೇತ್ರಗಳಲ್ಲಿ ಎಂತೆಂತಹ ಹೋರಾಟಗಳನ್ನು ಮಾಡಿದ್ದೇವೆ ಅನ್ನುವ ಆಧಾರದ ಮೇಲೆ, ಜನರ ಸಮಸ್ಯೆಗಳ ಮೇಲೆ ಮತವನ್ನು ಕೇಳೋದಕ್ಕೆ ನಿಮ್ಮ ಮುಂದೆ ಬರ್ತಾ ಇದೆ ಬಂಧುಗಳೇ. ಹಾಗಾಗಿ ನೀವು ಉದಾಹರಣೆಗೆ ತೆಗೆದುಕೊಂಡ್ರೆ ಬಾಗೇಪಲ್ಲಿ ಕ್ಷೇತ್ರ. ಬಾಗೇಪಲ್ಲಿ ಕ್ಷೇತ್ರವು ಸಹ ಚಿಕ್ಕಬಳ್ಳಾಪುರ ಕ್ಷೇತ್ರದ ಒಂದು ಭಾಗ ಆಗಿದೆ. ನಿಮಗೆ ಎಲ್ಲರಿಗೂ ಸಹ ಗೊತ್ತಿರ್ಬೋದು, ಅಲ್ಲಿ ಧೀರೋದಾತ್ತ ಹೋರಾಟ ಮಾಡಿದಂತಹ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ನೇತಾರ ದಿವಂಗತ ಜಿ.ವಿ. ಶ್ರೀರಾಮರೆಡ್ಡಿಯವರು ಶಾಸಕರಾಗಿದ್ದಂತಹ ಕಾಲದಲ್ಲಿ ಅನೇಕ ಪ್ರಗತಿಪರ ಕೆಲಸಗಳನ್ನು, ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಗುಡಬಂಡೆ ತಾಲೂಕು ಸಹ ಬರ್ತದೆ. ನಿಮಗೆ ಗೊತ್ತಿರ್ಬೋದು, ಇವತ್ತು ನೀವು ಬಾಗೇಪಲ್ಲಿಗೆ ಪ್ರವೇಶ ಮಾಡ್ತಾ ಇದ್ದಂಗೆ ಅಲ್ಲಿ ಒಂದು ಹೆದ್ದಾರಿ ಕಾಣ್ತದೆ. ಅಂದರೆ ಆ ರೋಡನ್ನು ವಿಸ್ತರಣೆ ಮಾಡಿರ್ತಕ್ಕಂಥದ್ದು, ಆ ರೋಡನ್ನು ವಿಸ್ತರಣೆ ಮಾಡ್ತಾ ಇರ್ತಕ್ಕಂಥ ಕಾಲದಲ್ಲಿ ಅಲ್ಲಿರ್ತಕ್ಕಂಥ ಜನವೂ ಸಹ ವಿರೋಧ ಮಾಡಿದ್ರು. ಆದರೆ ಆವಾಗ ಶಾಸಕರಾಗಿದ್ದಂಥ ಶ್ರೀರಾಮರೆಡ್ಡಿಯವರು ದೂರದೃಷ್ಟಿ ಇಟ್ಕೊಂಡಿದ್ರು. ಬಾಗೇಪಲ್ಲಿ ಮುಂದುವರಿಯಬೇಕಾದರೆ ಈ ರಸ್ತೆಗಳು ವಿಸ್ತರಣೆ ಆಗದೇ ಇದ್ದರೆ, ನಾವು ಸಂಪರ್ಕ ವ್ಯವಸ್ಥೆಯನ್ನು ಕಲ್ಪಿಸದೇ ಇದ್ದರೆ ಬಾಗೇಪಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಜನಗಳ ಒಲವು ಗಳಿಸ್ಕೊಳ್ಬೇಕು ಅಂತಂದ್ರೂ ಸಹ ಕೆಲವು ವಿರೋಧ, ಪಟ್ಟಭದ್ರ ಹಿತಾಸಕ್ತಿಗಳ ವಿರೋಧಗಳ ನಡುವೆಯೂ ಸಹ ಇವತ್ತು ಆ ರಸ್ತೆಯನ್ನು ವಿಸ್ತರಣೆ ಮಾಡಿದ್ದಾರೆ. ನೀವು ಹೋದರೆ ನೋಡಬಹುದು ಎಷ್ಟು ವಿಶಾಲವಾದ ರಸ್ತೆಗಳು ಮಾಡಿದ್ದಾರೆ ಮತ್ತು ಎಂತಹ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲ, ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸುಮಾರು ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡಿದ್ರು. ಮತ್ತು ಚಿತ್ರಾವತಿ ಡ್ಯಾಮ್ ಮುಖ್ಯವಾಗಿ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಇವತ್ತು ನಾವು ಹೇಳ್ತೀವಿ ಬರಪೀಡಿತ ಪ್ರದೇಶ ಅಂತ ನಾವು ಹೇಳ್ತೀವಿ. ಯಾವಾಗಲೂ ಸಹ ನಮ್ಮ ರಾಜ್ಯದ ಯಾವುದೇ ಭಾಗದಲ್ಲಿ ಒಳ್ಳೆ ಮಳೆ ಬೆಳೆ ಎಲ್ಲ ಆದರೂ ಸಹ ಬಾಗೇಪಲ್ಲಿ ಕ್ಷೇತ್ರ ಯಾವಾಗಲೂ ಸಹ ಬರಪೀಡಿತ ಕ್ಷೇತ್ರ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಚಿತ್ರಾವತಿ ಡ್ಯಾಮನ್ನು ಕಟ್ಟಿದ್ರು. ಈ ಚಿತ್ರಾವತಿ ಡ್ಯಾಮ್ ಕಟ್ಟಿದ ಪರಿಣಾಮವಾಗಿ ಇವತ್ತು ಬಾಗೇಪಲ್ಲಿ ಮತ್ತು ಅನೇಕ ಗ್ರಾಮಗಳಿಗೆ ಕುಡಿಯುವ ನೀರಿನ ಯೋಜನೆಯನ್ನು ಜಾರಿಗೆ ತರುವಲ್ಲಿ ಅವರು ಯಶಸ್ವಿಯಾದರು. ನಾವು ಇದನ್ನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ಶ್ರೀರಾಮರೆಡ್ಡಿಯವರ ನಂತರ ಬಂದಂತಹ ಶಾಸಕರುಗಳು ಯಾವುದೇ ಅಭಿವೃದ್ಧಿಯನ್ನು ಮಾಡಿಲ್ಲ, ಯಾವುದೇ ಹಳ್ಳಿಗಳಿಗೆ ರಸ್ತೆಗಳ ಸಂಪರ್ಕವನ್ನು ಕಲ್ಪಿಸೋದಕ್ಕೆ ಹೋಗಿಲ್ಲ. ಗೆದ್ದಂಥ ಶಾಸಕರಿರ್ಬೋದು, ಬೇರೆ ಬೇರೆ MP ಗಳಿರ್ಬೋದು, ಅವರೆಲ್ಲರೂ ಸಹ ಅವರದೇ ಆದಂತಹ ಬಿಸ್ನೆಸ್ಗಳು ಮಾಡೋದ್ರಲ್ಲಿ, ಅವ್ರದ್ದೇ ಆದಂಥ ರಿಯಲ್ ಎಸ್ಟೇಟು ದಂಧೆಗಳು ಮಾಡೋದ್ರಲ್ಲಿ ತೊಡಗಿದ್ದಾರೆ ವಿನಃ ಬಾಗೇಪಲ್ಲಿ ಕ್ಷೇತ್ರದ ಯಾವುದೇ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಅವ್ರ ಕೈ ಸಾಧ್ಯ ಆಗಿಲ್ಲ. ಅಷ್ಟೇ ಅಲ್ಲದೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಭೂಮಿಯನ್ನು ಹಂಚುವಂತಹ ಕೆಲಸದಲ್ಲಿ ಸಹ ಕೈಗೊಂಡು ಯಾರಿಗೆ ಭೂರಹಿತರಿದ್ದಾರೆ ಅವರಿಗೆ ಭೂಮಿಯನ್ನು ಹಂಚುವಂಥ ಕಾರ್ಯಕ್ರಮ ಇರ್ಬೋದು, ಮತ್ತು ತಾಲೂಕು ಆಫೀಸು ಮತ್ತು ರೆವಿನ್ಯೂ ಬೇರೆ ಬೇರೆ ಇತರೆ ಸರ್ಕಾರಿ ಕಚೇರಿಗಳಲ್ಲಿ ಸುಲಭವಾಗಿ ಕೆಲಸ ಆಗಬೇಕು, ಅಲ್ಲಿ ಇರ್ತಕ್ಕಂಥ ಲಂಚ ಭ್ರಷ್ಟತನವನ್ನು ಕಮ್ಮಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೋರಾಟವನ್ನು ಮಾಡಿ ಅವರು ಶಾಸಕರಾಗಿದ್ದ ಕಾಲದಲ್ಲಿ ಅದಕ್ಕೆಲ್ಲವೂ ಸಹ ಕಡಿವಾಣ ಹಾಕಿದ್ದು ನಿಮ್ಮ ಮುಂದೆ ಇದೆ. ಅದೇ ರೀತಿ ನೀವು ಗುಡಬಂಡೆಗೆ ಹೋದರೆ ಗುಡಬಂಡೆಯಲ್ಲಿರ್ತಕ್ಕಂಥ ನ್ಯಾಯಾಲಯ ಕಟ್ಟಡ ಇರಲಿಲ್ಲ, ನ್ಯಾಯಾಲಯ ಕಟ್ಟಡವನ್ನು ತಂದರು.
ಗುಡುಬಂಡೆಯಲ್ಲೂ ಸಹ ರಸ್ತೆಯ ವಿಸ್ತೀರ್ಣವನ್ನು ಮಾಡಿದ್ದಾರೆ. ನಾವು ತಿಳ್ಕೊಳ್ಬೇಕಿರೋದು ಅಲ್ಲಿ ಅಭಿವೃದ್ಧಿಯ ಹರಿಕಾರರಾಗಿ ಮಾಡಿದ್ದಾರೆ. ಅಂದರೆ ನಮ್ಮ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ವ್ಯಕ್ತಿಯ ಪಕ್ಷವಲ್ಲ, ಸಂಘಟನೆಯ ಪಕ್ಷ. ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಪಕ್ಷದಿಂದ ಯಾರೇ ನಿಂತರೂ ಸಹ, ಯಾರೇ ಗೆದ್ದರೂ ಸಹ ನಮಗೆ ಬೇಕಾಗಿರ್ತಕ್ಕಂಥದ್ದು ಕ್ಷೇತ್ರದ ಅಭಿವೃದ್ಧಿ. ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡುತ್ತೀವಿ ವಿನಃ ಪಕ್ಷವಾಗಿ ನಾವು ಯಾವುದೇ ಪಕ್ಷದ ವ್ಯಕ್ತಿಯ ಆರಾಧಕರಾಗಿ ನಾವು ಕೆಲಸ ಮಾಡೋದಿಲ್ಲ. ನಾವು ಅದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳನ್ನು ನಾವು ತೆಗೆದುಕೊಂಡ್ರೆ, ಉದಾಹರಣೆಗೆ ಗೌರಿಬಿದನೂರಲ್ಲೂ ಸಹ ಇದೇ ರಸ್ತೆ ವಿಸ್ತರಣೆ ಇದೆ. ಅವರು ಯಾವುದೇ ಸಂಬಂಧ ಇಲ್ಲರೂ ಸಹ ಅಲ್ಲಿ ನಮ್ಮ ಪಕ್ಷ ಸಂಘಟನೆ ಇದೆ. ಆ ಪಕ್ಷದ ಸಂಘಟನೆಯಿಂದ ಹೋಗಿ ಆ ರಸ್ತೆ ವಿಸ್ತೀರ್ಣ ಆಗುವಾಗ ಶ್ರೀರಾಮ್ ರೆಡ್ಡಿಯವರೇ ಮುಂದೆ ನಿಂತು ಅದಕ್ಕೊಂದು ಸೊಲ್ಯೂಷನನ್ನು ಹುಡುಕಿ ಅಲ್ಲಿ ರಸ್ತೆ ವಿಸ್ತೀರ್ಣ ಆಗೋದಕ್ಕೆ, ಗೌರಿಬಿದನೂರು ಡೆವಲಪ್ಮೆಂಟ್ ಆಗೋದಕ್ಕೂ ಸಹ ಕಾರಣರಾಗಿದ್ದಾರೆ. ಈ ರೀತಿಯಾದಂತಹ ಎಲ್ಲ ರೈತರ, ಕಾರ್ಮಿಕರ, ವಿದ್ಯಾರ್ಥಿಗಳ, ದುಡಿಯುವ ವರ್ಗದ ಏಳಿಗೆಗೋಸ್ಕರ ದುಡಿತರ ಕೆಲಸವನ್ನು ಮಾಡಿರ್ತಕ್ಕಂಥ ಪಕ್ಷ. ಇನ್ನೊಂದುಗಳೇ, ಈ ಶ್ರೀರಾಮ್ ರೆಡ್ಡಿಯರ ಶಿಷ್ಯರಾಗಿದ್ದಂತಹ MP ಮುನಿವೆಂಕಟಪ್ಪನವರು ಇವತ್ತು ಈ ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಾರೆ. ಹಾಗಾಗಿ ಇವರುಗಳು ಸಹ ಅನೇಕ ಹೋರಾಟಗಳನ್ನು ಚಿಕ್ಕಂದಿನಲ್ಲೂ ಮಾಡಿಕೊಂಡು, ವಿದ್ಯಾರ್ಥಿ ದೆಸೆಯಿಂದಲೂ ಮಾಡಿಕೊಂಡು ಬಂದಿರತಕ್ಕಂಥವರು. ಶ್ರೀರಾಮ್ ರೆಡ್ಡಿಯವರ ಜೊತೆಯಲ್ಲಿ ಅನೇಕ ಹೋರಾಟಗಳಲ್ಲಿ, ನೀರಾವರಿ ಹೋರಾಟಗಳಲ್ಲಿ, ಚಿತ್ರಾವತಿ ಡ್ಯಾಮು ಕಟ್ಟುವಲ್ಲಿ ಮತ್ತು ಬೇರೆ ಬೇರೆ ಅನೇಕ ರೈತ ಪರವಾದಂಥ, ಕಾರ್ಮಿಕ ಪರವಾದಂಥ ಹೋರಾಟಗಳಲ್ಲಿ ಶ್ರೀರಾಮ್ ರೆಡ್ಡಿ ಜೊತೆಗಳ ಕೈಗೂಡಿಸ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ಪೂರ್ಣ ಪ್ರಮಾಣದ ಕಾರ್ಯಕರ್ತರ ಕೆಲಸ ಮಾಡ್ತಿರ್ತಕ್ಕಂಥ ಮುನಿವೆಂಕಟಪ್ಪನವರು ಇದ್ದಾರೆ, ಇವತ್ತು ಸ್ಪರ್ಧೆ ಮಾಡಿದ್ದಾರೆ. ಇನ್ನು ಉಳಿಕೆ ತೆಗೆದುಕೊಂಡ್ರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ಹೊಸಕೋಟೆ, ದೇವನಹಳ್ಳಿ, ನೆಲಮಂಗಲ ಈ 4 ಕ್ಷೇತ್ರಗಳಿದ್ದಾವೆ. ಇವತ್ತು ದೊಡ್ಡಬಳ್ಳಾಪುರದಲ್ಲಿ ತೆಗೆದುಕೊಂಡ್ರೆ, ದೊಡ್ಡಬಳ್ಳಾಪುರದಲ್ಲಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷಕ್ಕೆ ಇತಿಹಾಸ ಇರುವಂತಹ ಪಕ್ಷ. ಈ ದೊಡ್ಡಬಳ್ಳಾಪುರದಲ್ಲಿ ಸ್ವತಂತ್ರ ಸೇನಾನಿ ಮುಗೋಳಪ್ಪನವರು ಮತ್ತು ಅವ್ರ ಜೊತೆಗೂಡಿ ಕಾಮ್ರೇಡು C ರಾಮಭದ್ರಯ್ಯನವರು ಸಹ ಪಕ್ಷವನ್ನು ಇಲ್ಲಿ ಹಳ್ಳಿ ಹಳ್ಳಿಗೂ ತೆಗೆದುಕೊಂಡು ಹೋಗೋದಕ್ಕೆ ಬಹಳ ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ ನಮ್ಮ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ C ರಾಮಭದ್ರಯ್ಯ ಮತ್ತು ಮುಗೋಳಪ್ಪನವರ ನೇತೃತ್ವದಲ್ಲಿ ಆರುಡಿಯಲ್ಲಿ ನಡೀತಕ್ಕಂತಹ ಜೋಡಿದಾರ್ ಇನಾಮತಿ ವಿರುದ್ಧ ಹೋರಾಟ ಆಗಿರ್ಬೋದು, ಹುಲ್ಕುಂಟೆಯ ಭೂಮಿ ಹೋರಾಟ ಆಗಿರ್ಬೋದು, ಹೋರಾಟಗಳನ್ನು ಮಾಡಿ ಅಲ್ಲಿ ಜನರಿಗೆ ಭೂಮಿಯನ್ನು ಮಾಡುವ ಇದರ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೆಯೇ ಸುಮಾರು ದಶಕಗಳ ಹಿಂದೆ ಬೆಳವಂಗಲ ಕ್ಷೇತ್ರದಲ್ಲಿ ನಮ್ಮ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ತಾಲ್ಲೂಕು ಬೋರ್ಡ್ ಪಂಚಾಯತಿಗೆ ಸ್ಪರ್ಧೆ ಮಾಡಿ ಮುಗೋಳಪ್ಪನವರ ನೇತೃತ್ವದಲ್ಲಿ 3ಕ್ಕೆ 3 ಸೀಟುಗಳನ್ನು ಗೆದ್ದಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ಆ ನಂತರದ ದಿನಗಳಲ್ಲಿ ನಮ್ಮ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಅವರ ಮುಗೋಳಪ್ಪನವರು ಮತ್ತು C ರಾಮಭದ್ರಯ್ಯನ ಮಾರ್ಗದರ್ಶನದಲ್ಲಿ ನಡೆದಂಥ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಅನೇಕ ಹೋರಾಟಗಳನ್ನು ಕೈಗೆತ್ತಿಕೊಂಡಿದೆ. ಅದು ದೊಡ್ಡಬಳ್ಳಾಪುರದಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇದ್ದಾಗ ಆ ಸಮಸ್ಯೆ ವಿರುದ್ಧ ಹೋರಾಟ ಮಾಡಿ ಅದಕ್ಕೊಂದು ತಾರ್ಕಿಕ ಹಂತವನ್ನು ಮಾಡಿ ಅದರ ಮೂಲಕ ಗ್ಯಾಸ್ಗಳನ್ನು ಎಲ್ಲರಿಗೂ ಸಹ ಸಿಗುವಂತಹ ಒಂದು ಹೋರಾಟ ಮಾಡಿರ್ತಕ್ಕಂಥ ಪಕ್ಷ. ನಿಮಗೆ ಎಲ್ಲ ಜ್ಞಾಪಕ ಇರಬಹುದು, ಭಾಳ ಹಳಬರಿ ಜ್ಞಾಪಕ ಇದೆ. ಈ ದೊಡ್ಡಬಳ್ಳಾಪುರದಲ್ಲಿ ರೇಷನಿಂಗ್ ವ್ಯವಸ್ಥೆಗೆ ಇನ್ಫಾರ್ಮಿಂಗ್ ರೇಷನಿಂಗ್ ಏರಿಯಾ ಅಂತ ಮಾಡಬೇಕು ಅಂತ ಹೇಳ್ಬಿಟ್ಟು ಅವತ್ತಿನ ಕಾಲದಲ್ಲಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಬೆಂಗಳೂರಿಗೆ ಜಾಥವನ್ನು ಹೋಗಿ ಆ ಜಾಥದ ಮೂಲಕ ಅವತ್ತಿನ ಆಹಾರ ಸಚಿವರಾಗಿದ್ದಂತಹ ಬಸವಣ್ಣಪ್ಪನವರಿಗೆ ಒಂದು ಮನವಿಯನ್ನು ಕೊಟ್ಟು, ಆಗಿನ ನಮ್ಮ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಶಾಸಕರಾಗಿದ್ದಂಥ ಸೂರ್ಯನಾರಾಯಣರಾವ್ ಅವರ ಮೂಲಕ ಆ ಇನ್ಫಾರ್ಮಿಂಗ್ ರೇಷಿಯಾ ಅಂತ ಮಾಡಿ ಅವತ್ತೇನೋ ಒಂದು ಕಾರ್ಡ್ ಇಷ್ಟು ಅಕ್ಕಿ ಅಂತ ಕೊಡಬೇಕಾಯಿತು, ಅದನ್ನು ಯೂನಿಟ್ಗಳ ಮೂಲಕ ಅದನ್ನು ತಲೆಗಿಷ್ಟು ಕೊಡಬೇಕು ಅಂತ ಹೇಳ್ಬಿಟ್ಟು ಜಾರಿಗೆ ತರುವಲ್ಲಿ ಸಹ ನಮ್ಮ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಒಂದು ಯಶಸ್ಸಿನ ಹೋರಾಟವನ್ನು ಸಹ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಇವತ್ತು ಅನೇಕ ರೈತ ಹೋರಾಟಗಳಿರ್ಬೋದು, ಯಾವುದೇ ದೀನರ, ದಲಿತರ, ಯಾವುದೇ ಅಸಂಘಟಿತರ ಯಾವುದೇ ಸಮಸ್ಯೆಗಳು ಬಂದರೂ ಸಹ ಒಂದು ರಾಜಕೀಯ ಮಧ್ಯಪ್ರವೇಶವನ್ನು ಮಾಡ್ತಕ್ಕಂಥದ್ದಿದೆ. ಹಾಗೆ ಇವತ್ತು ಏನೋ ಒಂದು ESI ಆಸ್ಪತ್ರೆ ಇದೆ, ESI ಆಸ್ಪತ್ರೆಯು ಸಹ ಇವತ್ತು ಆಗೋದಕ್ಕೆ ಕಾರಣ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಹೋರಾಟವೂ ಸಹ ಸೇರಿಕೊಂಡಿದೆ ಅಂತ ಹೇಳೋದ್ರಲ್ಲಿ ತಪ್ಪಾಗಲಾರ್ದು.
ಆ ಹೋರಾಟದ ಮೂಲಕನೇ ಇವತ್ತು ESI ಹಾಸ್ಪಿಟ್ಲು ಸಹ ದೊಡ್ಡಬಳ್ಳಾಪುರದಲ್ಲಿ ಆಗೋದಕ್ಕೆ ಪ್ರಾರಂಭ ಆಗಿದೆ. ಇನ್ನು ಈ ರೀತಿಯಾದಂಥ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಇನ್ನು ಹೊಸಕೋಟೆಯಲ್ಲೂ ಸಹ ನಮ್ಮ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಘಟಕಗಳು ಅಲ್ಲಿರ್ತಕ್ಕಂಥ ಎಲ್ಲ ರೈತರ, ದೀನ ದಲಿತರ ಎಲ್ಲರ ಹೋರಾಟಗಳನ್ನು ಮಾಡ್ತಾ ಇದೆ. ಕಾರ್ಮಿಕರ ಮಧ್ಯೆ ಕಾರ್ಮಿಕರ ಹೋರಾಟಗಳನ್ನು ಮಾಡ್ತಾ, ಕಾರ್ಮಿಕರ ಹಕ್ಕುಗಳನ್ನು ಇದು ಮಾಡ್ತಾ ಬರ್ತಾ ಇದೆ. ನಾವು ಮುಖ್ಯವಾಗಿ ತೆಗೆದುಕೊಂಡ್ರೆ ದೊಡ್ಡಬಳ್ಳಾಪುರದಲ್ಲಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಇವತ್ತು ನೇಕಾರರ ಮಧ್ಯೆ ಒಂದು ದೊಡ್ಡದಾದಂಥ ಹೋರಾಟವನ್ನು ಮಾಡಿದೆ. ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದಿಂದ ನಡೆದಂಥ ಹೋರಾಟಗಳು, ಅದು ಸಪೋರ್ಟ್ ಮಾಡಿದಂಥ ಸಂಘಟನೆಗಳಿಂದ ನಡೆದಂಥ ಹೋರಾಟಗಳ ಪರಿಣಾಮವಾಗಿ ಇವತ್ತು ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥ ಎಲ್ಲ ನೇಕಾರರಿಗೆ ಇವತ್ತು ವಿದ್ಯುತ್ ಸಬ್ಸಿಡಿ ಸಿಕ್ಕಿದೆ. ವಿದ್ಯುತ್ ಸಬ್ಸಿಡಿಯ ಮೂಲಕ ಇಲ್ಲಿರ್ತಕ್ಕಂಥ 2 ಮಗ್ಗ 3 ಮಗ್ಗ ಮಾಡ್ತಕ್ಕಂಥ ನೇಕಾರರು, ಸಣ್ಣ ಪುಟ್ಟ ನೇಕಾರರುಗಳು ಸಹ ಸುಖವಾಗಿ ಸುಲಲಿತವಾಗಿ ಮಗ್ಗಗಳು ನಡೆಸ್ತಕ್ಕಂಥದ್ದು, ಉಸಿರು ಬಿಡತಕ್ಕಂಥ ಒಂದು ವ್ಯವಸ್ಥೆ ಕಲ್ಪಿಸೋದಕ್ಕೆ ನಮ್ಮ CPMನ ಹೋರಾಟವು ಸಹ ಬಹಳ ಪ್ರಮುಖವಾದದ್ದು. ಆ CPMನ ಹೋರಾಟದಿಂದಲೇ ಆಗಿರ್ತಕ್ಕಂಥದ್ದು. ಹಾಗೆಯೇ CPM ಪಕ್ಷ ಯಾವುದೇ ಸಂಘಟನೆಯಲ್ಲಿ ಏನೇ ಇರಲಿ, ಅದು ಕಾರ್ಮಿಕರದಿರ್ಬೋದು, ರೈತರದಿರ್ಬೋದು, ಹೋರಾಟ ಮಾಡುವಾಗ ಸಪೋರ್ಟ್ ಮಾಡ್ತದೆ. ಆ ಸಪೋರ್ಟ್ ಮಾಡಿದ ಪರಿಣಾಮವಾಗಿ ಇವತ್ತು ಆ ಸಂಘಟನೆಗಳಿಗೆ ಸಪೋರ್ಟ್ ಮಾಡಿದ ಹೋರಾಟವಾಗಿ ಇವತ್ತು ನೇಕಾರರಿಗೆ ಗುರುತಿನ ಚೀಟಿ ಅಂದರೆ ಐಡೆಂಟಿಟಿ ಕಾರ್ಡ್ ಸಿಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಯಾಕೆಂದರೆ ನಾವು ಇವುಗಳಿಗೆಲ್ಲವೂ ಸಹ ಒಂದು ಸೂಕ್ಷ್ಮವಾಗಿ ಯೋಚನೆ ಮಾಡಿ ಇಂತಿಂಥ ಸಂಘಟನೆಗಳಿಗೆ ಕೆಲಸ ಮಾಡುವಾಗ ನಾವು ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾರ್ಗದರ್ಶನದ ಕೊಟ್ಟಾಗ, ಆ ಮಾರ್ಗದರ್ಶನದ ಮೂಲಕ ಮಾಡುವಾಗ ಇಂತಹ ಕೆಲಸಗಳಾಗ್ತಾ ಇದೆ. ಕೇವಲ ದೊಡ್ಡಬಳ್ಳಾಪುರದ ನೇಕಾರರಿಗೆ ಮಾತ್ರ ಅಲ್ಲ, ಇಲ್ಲಿ ನಡೆದಂಥ ಹೋರಾಟದ ಪರಿಣಾಮವಾಗಿ ಫಲವಾಗಿ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನೇಕಾರರಿಗೂ ಇವತ್ತು ಒಂದು ಗುರುತಿನ ಚೀಟಿ ಸಿಕ್ಕಿದೆ. ಹಾಗೆಯೇ ಇವತ್ತು ನಾವು ಒಂದು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ, ಆ ಗುರುತಿನ ಚೀಟಿ ಸಿಕ್ಕಿರ್ತಕ್ಕಂಥ ಎಲ್ಲರಿಗೂ ಇವತ್ತು ಕಟ್ಟಡ ಕಾರ್ಮಿಕರಿಗೆ ಸಿಗ್ತಾ ಇರ್ತಕ್ಕಂಥ ಸೌಲಭ್ಯಗಳು ಸಿಗ್ತಾ ಇದೆ, ಆ ಸೌಲಭ್ಯಗಳೆಲ್ಲವೂ ಸಿಗಬೇಕು ಅಂತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಇವತ್ತು ಒತ್ತಾಯವನ್ನು ಸಹ ಮಾಡ್ತಾ ಹೋರಾಟವನ್ನು ಮಾಡ್ತಾ ಬಂದಿರತಕ್ಕಂಥ ಪಕ್ಷ. ಹಾಗೆಯೇ ಹೊಸಕೋಟೆಯಲ್ಲೂ ಸಹ ಕಾರ್ಮಿಕರ ಬಗ್ಗೆ, ನೇಕಾರರ ಬಗ್ಗೆ ಸಹ ಕೆಲಸ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ದೇವನಹಳ್ಳಿಯಲ್ಲಿ ನಡೀತಾ ಇರ್ತಕ್ಕಂಥ ಚನ್ನರಾಯಪಟ್ಟಣ ಹೋರಾಟದಕ್ಕೂ ಸಹ ನಮ್ಮ ಪಕ್ಷ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಯಾವುದೇ ರೈತರ ಫಲವತ್ತಾದ ಭೂಮಿಯನ್ನು ಸರ್ಕಾರ ಕಿತ್ಕೊಳ್ಳಬಾರ್ದು, ಅಕ್ವೈರ್ ಮಾಡಬಾರ್ದು. ಯಾಕೆ ಅಂತಂದರೆ ಇವತ್ತು ಸುಮಾರು ಒಂದು 2-3 ಕೋಟಿ ಜನ ಬೆಂಗಳೂರಿನಲ್ಲಿದ್ದಾರೆ. ಬೆಂಗಳೂರಲ್ಲಿರ್ತಕ್ಕಂಥ ಸುತ್ತಮುತ್ತ ಫಲವತ್ತಾದ ಭೂಮಿಗಳನ್ನು ಕಸಿದುಕೊಂಡ್ರೆ ಆ ಜನಕ್ಕೆ ಬೇಕಾಗ್ತಕ್ಕಂಥ ಹಾಲು, ಹಣ್ಣು, ತರಕಾರಿ, ಬೇರೆ ಬೇರೆ ಏನು ಊಟ ಮಾಡ್ತಕ್ಕಂಥ ವಸ್ತುಗಳಿದ್ದಾವೆ, ದಿನನಿತ್ಯ ಉಪಯೋಗಿಸ್ತಕ್ಕಂಥ ವಸ್ತುಗಳನ್ನು ಸಪ್ಲೈ ಮಾಡಬೇಕಾದ್ರೆ, ಒದಗಿಸ್ಬೇಕಾದ್ರೆ ಭಾಳ ಕಷ್ಟ ಆಗ್ತದೆ. ಆ ಜನಗಳಿಗೆ ಮುಂದೆ ತೊಂದರೆ ಆಗ್ತದೆ ಅಂತಕ್ಕಂಥ ಒಂದು ಸೂಕ್ಷ್ಮತೆಯನ್ನು ಅರಿತುಕೊಳ್ಬೇಕು ಸರ್ಕಾರ. ಹಾಗಾಗಿ ಸುತ್ತಮುತ್ತ ಇರ್ತಕ್ಕಂಥ ಫಲವತ್ತಾದ ಭೂಮಿಗಳ ಅಕ್ವೈರ್ ಮಾಡ್ಕೊಳ್ತಕ್ಕಂಥದ್ದನ್ನು ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ಸಹ ಒತ್ತಾಯ ಮಾಡ್ತಾ ಈ ಚನ್ನರಾಯಪಟ್ಟಣ ರೈತರ ಹೋರಾಟ ಏನು ನಡೀತಾ ಇದೆ, ಆ ರೈತರ ಹೋರಾಟಕ್ಕೂ ಸಹ ನಮ್ಮ ಪಕ್ಷ ಬೆಂಬಲವನ್ನು ನೀಡಿದೆ. ಆದ್ದರಿಂದ ನಾನು ಈ ಕ್ಷೇತ್ರದ ಜನಗಳಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿಯಾಗಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ತಾವು ಯೋಚನೆ ಮಾಡಿ, ಇವತ್ತು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ BJP ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರ ಇನ್ನೂ ಇದ್ದಾವೆ ಹೇಳೋಕ್ಕೋದ್ರೆ. ಆದರೆ ನೀವುಗೆ ಅದನ್ನು ಬಿಟ್ಟಿದ್ದೀನಿ. ಯೋಚನೆ ಮಾಡಿ, ಯೋಚಿಸಿ ಮತ ಹಾಕಿ, ಜನತಂತ್ರವನ್ನು ಉಳಿಸಿ, ಸಂವಿಧಾನ ಉಳಿಸಿ, ಪ್ರಜಾಪ್ರಭುತ್ವವನ್ನು ಉಳಿಸಿ, ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಗುರುತಾದ ಕುಡುಗೋಲು ಸುತ್ತಿಗೆ ನಕ್ಷತ್ರಕ್ಕೆ ಮತ ನೀಡಿ ನಮ್ಮ ಹೋರಾಟಗಳನ್ನು ಬೆಂಬಲಿಸಿ ಅಂತ ಹೇಳಿ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.